ಇಷ್ಟು ದಿನ ನಾನು ಬರೀ ಭಾವನೆಗಳಿಗೆ ಬೆಲೆ ಕೊಟ್ಟು ರಿಯಾಕ್ಟ್ ಮಾಡ್ತಿದ್ದೆ. ಬಟ್ ಇವಾಗ ರಿಯಲೈಸ್ ಆಯ್ತು, ಈ ಮನೇಲಿ ಸರ್ವೈವ್ ಆಗಬೇಕು ಅಂದ್ರೆ ಬರೀ ಭಯ ಪಟ್ರೆ ಸಾಲ, ಬದಲಾಗಿ ಪರಿಸ್ಥಿತಿನ ಹೇಗೆ ಮ್ಯಾನಿಪುಲೇಟ್ ಮಾಡಬೇಕು ಅನ್ನೋದನ್ನ ಕಲಿಬೇಕು ಅಂತ. ಮ್ಯಾನ್ಯುಪುಲೇಟ ಅರ್ಥ ಆಗಲಿಲ್ಲ. ಅದೇ ಮ್ಯಾಮ್, ಅಂಬಿಕನ ಎದುರಿಸ್ಬೇಕು ಅಂದ್ರೆ ನನಗೆ ನಿಮ್ಮ ಸಹಾಯ ಬೇಕೇ ಬೇಕು ಅಂತ. ಇಷ್ಟು ದಿನ ಈ ಮನೆನ ಹ್ಯಾಂಡಲ್ ಮಾಡಿರೋ ರೀತಿ ನೋಡಿದ್ರೆ ಐ ಆಮ್ ರಿಯಲಿ ಇಂಪ್ರೆಸಿವ್. ಸೊ ಐ ಹ್ಯಾವ್ ಡಿಸೈಡೆಡ್ ನನ್ನ ಫುಲ್ ಲಾಯಲ್ಟಿ ನಿಮಗೆ ಕೊಡಬೇಕು ಅಂತ. ನಾವಿಬ್ರು ಸೇರಿದ್ರೆ ಅಂಬಿಕನ ಆತ್ಮ ಮಾತ್ರ ಅಲ್ಲ, ಯಾರೇ ಬಂದರೂ ಏನು ಮಾಡೋಕ್ಕಾಗಲ್ಲ. ಡೋಂಟ್ ಯು ಥಿಂಕ್ ಸೊ? ಡೆಫಿನೆಟ್ಲಿ ಮಾಯ. ನಿನ್ನ ಕಾಪಾಡೋದು ನನ್ನ ಜವಾಬ್ದಾರಿ ಅಂತ ನಾನು ನಿನಗೆ ಪ್ರಾಮಿಸ್ ಮಾಡಿದ್ದೀನಿ ತಾನೆ. ಯು ಡೋಂಟ್ ಹ್ಯಾವ್ ಟು ವರಿ, ಓಕೆ? ಓಹ್, ನಂಗೆ ಸ್ವಲ್ಪ ಕೆಲಸ ಇದೆ. ಆದರೆ ಏನು ಯೂಸ್ ಇಲ್ಲ. ದುರ್ಗಾ ಏನು ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾಳಲ್ಲ. ಯಾರನ್ನ ಕೇಳಲಿ, ಏನಂತ ಕೇಳಲಿ? ಯಾರೆಲ್ಲಾದರೂ ಆತ್ಮಕ್ಕೆ ಹೇಗೆ ಸಹಾಯ ಮಾಡೋದು ಅಂತ ಕೇಳಿದ್ರೆ ನನ್ನನ್ನು ಹುಚ್ಚಿ ಅಂದ್ಕೊಳಲ್ವಾ? ಅಯ್ಯೋ, ಅಂಬಿಕವ್ರನ್ನ ಈ ಕಷ್ಟದಿಂದ ಪಾರ್ ಮಾಡೋದು ಹೇಗೆ? ಹಲೋ, ಏನಷ್ಟು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ಅದು ಬಾಸು, ಈ ಆತ್ಮಗಳು ತಮ್ಮೇಲೆ ತಾವು ನಿಯಂತ್ರಣ ಕಳ್ಕೊಳ್ಳುತ್ತಾ? ಅಂದರೆ ಆತ್ಮಗಳು ತಮ್ಮೇಲೆ ತಾವು ನಿಯಂತ್ರಣ ಕಳ್ಕೊಂಡ್ರೆ ಅಕಸ್ಮಾತ್ ಅವುಗಳನ್ನ ಸರಿ ಮಾಡೋಕ್ಕಾಗತ್ತಾ? ದುರ್ಗಾ, ಇಷ್ಟೊತ್ತು ನನ್ನ ಶರ್ಟಿಗೆ ಗುಂಡಿ ಹುಲಿತಾ ಇದ್ದೆ, ಇವಾಗ ನನ್ನ ತಲೆ ಹುಲಿತಾ ಇದೆಯಾ? ಏನು ದೆವ್ವಗಳು ಕಂಟ್ರೋಲ್ಗೆ ಸಿಗುತ್ತಾ ಅಂತನಾ? ಹೌದು ಸಿಲಿ. ಬಾಸು, ದಯವಿಟ್ಟು ನಿಮ್ಮ 32 ಹಲ್ಲನ್ನ ಬಿಡಬೇಡಿ. ನಾನೇನೋ ಸುಮ್ಮನೆ ಕೇಳಿದ್ದು. ಸುಮ್ಮನೆನಾ? ಕಂಟ್ರೋಲ್ಗೆ ಸಿಕ್ಕರೂ ಸಿಗ್ಬೋದೇನೋ, ಆದರೆ ಕನ್ಫರ್ಮ್ ಇಲ್ಲ. ಒಂದು ಕೆಲಸ ಮಾಡ್ತೀನಿ, ಇವತ್ತು ಸಂಜೆ ಈ ಅಖಿಲ ಕರ್ನಾಟಕ ದೆವ್ವಗಳ ಸಂಘದ ವಾರ್ಷಿಕ ಮಹೋತ್ಸವ ಇದೆ, ಅಲ್ಲಿ ಅಧ್ಯಕ್ಷರು ಬಂದಿರ್ತಾರೆ, ಅವ್ರದ್ದು ಕೇಳಿಬಿಟ್ಟು ಕನ್ಫರ್ಮ್ ಮಾಡ್ತೀನಿ, ಓಕೆನಾ? ಬಾಸು, ನಾನೇನೋ ಕೇಳಿದ್ರೆ ನೀವು ನೋಡಿದ್ರೆ ಆಡ್ಕೋತಾ ಇದ್ದೀರಾ. ಗೊತ್ತಿದ್ರೆ ಗೊತ್ತಿದೆ ಅನ್ಬೇಕು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ಬೇಕು. ಅದ್ಬಿಟ್ಟು ಸುಮ್ಮನೆ ಏನಕ್ಕೆ ನನ್ನ ಆಡ್ಕೊಳ್ಳೋದು? ಬರೀ ಕೊಂಕ್ ಮಾತಾಡೋದು ನೀವು. ಏನು ನಾನು ಕೊಂಕ್ ಮಾತಾಡೋದನಾ? ನೀನು ಮಾತಾಡಿದ್ದೇನೋ? ಅಲ್ಲ, ನನ್ನ ನೀನು ಏನು ಅನ್ಕೊಂಡ್ಬಿಟ್ಟಿದ್ಯಾ? ದೆವ್ವಗಳೆಲ್ಲ ನನ್ನ ಫ್ರೆಂಡ್ಸು, ನಾವೆಲ್ಲರೂ ಬೆಳಗ್ಗೆ ಮಾರ್ನಿಂಗ್ ವಾಕ್ ಹೋಗ್ತೀವಿ ಅಂತ ಅನ್ಕೊಂಡಿದ್ಯಾ? ಆಯ್ತು ಬಾಸು, ನಿಮ್ಗೇನು ಗೊತ್ತಿಲ್ಲ ತಾನೆ, ಸುಮ್ಮನೆ ಇರಿ. ವಿಜ್ಞಾನ ಅಂತ ಹೇಳ್ಕೊಂಡು ಓಡಾಡೋರೆಲ್ಲ ಇದೇ ಗತಿ. ನೀವು ಕಣ್ಮುಂದೆ ನೋಡಿದ್ರೆ ಮಾತ್ರ ನಂಬ್ತೀರಾ, ಇಲ್ಲ ಅಂದ್ರೆ ಈ ತರ ವ್ಯಂಗ್ಯ ಮಾತಾಡೋದು. ದುರ್ಗಾ, ಇವಾಗ ಸೈನ್ಸ್ ಯುಗ. ನೀನು ಇವಾಗ ಆ ದೆವ್ವ ಭೂತ ಅಂತೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಬೇಡ, ಆಮೇಲೆ ನಾನು ನಿನಗೆ ದೆವ್ವ ಥರನೇ ಕಾಣಿಸ್ಬೇಕಾಗುತ್ತೆ. ಪಾಪ ಬಾಸು, ದೆವ್ವಗಳು ನಿಮ್ ತರ ಇರಲ್ಲ, ನೀವೇನು ಯೋಚನೆ ಮಾಡಬೇಡಿ. ನಾನು ದೆವ್ವಕ್ಕಿಂತ ಕಡೆನಾ? ಬಾಸು, ನೀವು ದೆವ್ವ ನಂಬಲ್ಲ ತಾನೆ, ಅದು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿಲ್ಲ, ಮತ್ತೇನದು ದೆವ್ವಗಿಂತ ಕಡೆ ಅಂದ್ರೆ? ಆಯ್ತು ಬ್ರೋ, ಅದಕ್ಕೆ ಯಾಕೆ ಕೋಪ ಮಾಡ್ಕೊತೀಯ? ಈಗಾಗಲೇ ನಿನ್ನ ಕೋಪಕ್ಕೆ ನನ್ನೊಂದು ಕಣ್ಣು ಒಂದು ಮೂಗು ಡ್ಯಾಮೇಜ್ ಆಗಿದೆ, ಇನ್ನು ಅದು ಏನೇನು ಡ್ಯಾಮೇಜ್ ಮಾಡ್ತೀಯ? ಶರತ್, ಅವಳು ಸೀರಿಯಸ್ ಆಗಿ ಕೇಳಿದಾಗ ಅದಕ್ಕೆ ಸಮಾಧಾನ ಆಗೋ ಥರ ಉತ್ತರ ಕೊಡೋದು ಬಿಟ್ಟು ಯಾಕೆ ಈಗ ಅವಳಿಗೆ ಬೇಜಾರು ಮಾಡ್ತಾ ಇದೆಯಾ? ಗೊತ್ತಿಲ್ಲ ಅಂದಿದ್ರೆ ಆಗ್ತಿತ್ತಪ್ಪ. ಪಾಪದ ಹುಡುಗಿ ದುರ್ಗಾ ತನ್ನ ಚಿಕ್ಕಪ್ಪನೇ ಬಂದು ಎಚ್ಚರಕ್ಕೆ ಕೊಟ್ಟು ಹೋಗಿದ್ದಾರೆ ಅಂತ ನಂಬಿದಾಳೆ. ಈ ಮಾಳ್ವಿಕ ಆಡಿಸೋ ಆಟಗಳನ್ನ ನೀವ್ಯಾರು ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸಂಬಂಧಗಳನ್ನೇ ರೂಪವನ್ನಾಗಿ ಬಳಸ್ಕೊಂಡ್ರೆ ಪಾಪ ಈ ಮನುಷ್ಯರು ಎಷ್ಟು ಬೇಗ ನಿಜ ಅಂತ ನಂಬಿಡ್ತಾರೆ. ದುರ್ಗಾ, ಈಗ ನಿನ್ನ ಮನಸ್ಸಿನಲ್ಲಿ ಸಂಶಯದ ಬೀಜನ ಬಿತ್ತಿದ್ದೀನಿ. ಆ ಸಂಶಯವೇ ಹೆಮ್ಮರವಾಗಿ ಬೆಳೆದು ಈ ಮನೆಯವ್ರನ್ನ ಒಬ್ಬೊಬ್ಬರಾಗಿ ನುಂಗ್ ಹಾಕತ್ತೆ.
ಇದು ಬರೀ ಆರಂಭ ಅಷ್ಟೇ. ಇನ್ ಮುಂದೆ ಈ ಮನೆಯಲ್ಲಿ ಯಾರು ಯಾರನ್ನ ನಂಬಬೇಕು ಅಂತ ಗೊತ್ತಾಗದಷ್ಟು ಗೊಂದಲಗಳನ್ನ ನಿಮ್ಮ ಮಧ್ಯದಲ್ಲೇ ಸೃಷ್ಟಿ ಮಾಡ್ತೀವಿ. ದುರ್ಗಾ, ನಿನ್ನ ಚಿಕ್ಕಪ್ಪ ಹೇಳಿದ ಆ ಕರಾಳ ಶಕ್ತಿ ಬೇರೆ ಯಾರೂ ಅಲ್ಲ, ನಿನ್ನ ನೆರಳಿನ ಹಾಗೆ ನಿನ್ನನ್ನೇ ಹಿಂಬಾಲಿಸ್ತಾ ಇರೋ ನಿನ್ನ ಅಕ್ಕ ಅಂಬಿಕಾ. ಅಕ್ಕ ತಂಗಿಯರ ಮಧ್ಯೆ ನಾನ್ ಸೃಷ್ಟಿ ಮಾಡ್ತಾ ಇರೋ ಈ ಯುದ್ಧದಲ್ಲಿ ಇಡೀ ಸಂಸಾರವೇ ನಾಶ ಆಗೋ ಕಾಲ ಹತ್ರ ಬಂತು. ಬೇಕಂತ ಮಾಡಲಿಲ್ಲ. ಸಾರಿ ಬಾಸು, ಸಾರಿ ಬಾಸು. ಸಾರಿನಾ? ಏಯ್, ನಿನ್ನ ಒಂದೊಂದು ಸಾರಿಗೂ ನಂದು ಒಂದೊಂದು ಬಾಡಿ ಪಾರ್ಟ್ ಡ್ಯಾಮೇಜ್ ಆಗ್ತಾ ಇದೆ. ನೆನ್ನೆ ನೋಡಿದ್ರೆ ರಾತ್ರಿ ದೆವ್ವ ಅಂತ ಇದ್ದೆ, ಇವತ್ತು ಹಗ್ಲೇ ದೆವ್ವನಾ? ಮೊದಲೇ ಒಂದು ಕಣ್ಣು ಇನ್ಶೂರ್ ಆಗಿದೆ, ಇವಾಗ ಇನ್ನೊಂದು ಕಣ್ಣಿಗೆ ಗುದ್ದಿದ್ಯಲ್ಲ, ನನ್ನ ಕಣ್ಣೆ ನಿನಗೆ ಬಾಕ್ಸಿಂಗ್ ಬ್ಯಾಗ್ ತರ ಕಾಣಿಸ್ತಾ ಇದೆಯಾ ಅಮ್ಮ? ಅಯ್ಯೋ ಬಾಸು, 2 ಕಣ್ಣು ಕೆಂಪಾಗ್ಬಿಟ್ಟಿದೆ. ಏ ಲೂಸು, 2 ಕಣ್ಣು ಮ್ಯಾಚ್ ಮಾಡಕ್ ಹಿಂಗ್ ಮಾಡ್ದ್ಯಾ? ಏನೆಲ್ಲ ಬೇಕು ಅಂತಾನೆ ಮಾಡ್ತಾ ಇದೀಯಾ? ಇಲ್ಲ ಬಾಸು, ನನ್ ನಂಬಿ. ಅದು ಚಿಕ್ಕಪ್ಪ ಹೇಳಿದ್ರು, ಏನೋ ಕರಾಳ ಶಕ್ತಿ ಅಂದ್ರು, ಹಾಗ ಅನ್ಕೊಂಡು ಹೊಡಿಯಕ್ ಹೋದೆ. ಕರಾಳ ಶಕ್ತಿ? ನಿನ್ನೆ ರಾತ್ರಿ ನೋಡಿದ್ರೆ ದೆವ್ವ ಅಂತ ಇದ್ದೆ, ಇವಾಗ ಕರಾಳ ಶಕ್ತಿನಾ? ಇವಾಗ ನಾನು ನಿನ್ ಪಾಲಿಗೆ ಕರಾಳ ಶಕ್ತಿ ಆಗ್ತೀನಿ. ನೀನು ಅಣ್ಣ, ನೀನ್ ಥೇಟ್ ಕುಂಫು ಪಾಂಡೆ ತರ ಕಾಣಿಸ್ತಿದ್ಯಾ. ಏನ?